ಎಲ್ಲ ಇಲ್ಲಿ ಹೋಗ್ತಿದ್ರಲ್ಲ, ನಾವು ಕರೆಕ್ಟ್ ಮಾತಾಡ್ತಾ ಇದ್ದೀವಿ. ಯೂನಿಫಾರ್ಮ್ ಯಾರು ಹೋಗಮ್ಮ ಮಾತಾಡಿದ್ರೆ ಮಾಡ್ತೀರಾ ಎಲ್ಲರ ಆದ್ರೆ ಇಬ್ಬರು ಬೇಡ. ಪೊಲೀಸರು ಮಾಡ್ತಾ ಇದ್ರ ರೌಡಿಗಳ ತರ ಹೋಗಮ್ಮ ಒಳಿಕೆ ಸೌಮ್ಯ ಸೌಮ್ಯ ಹೋಗಮ್ಮ ಒಳಿಕೆ ಗೌರವಿಸಿ ಅವ್ರನ್ನ ಇದು ಮಾಡಿ ಎದುರಿಸ್ತೀರಾ ನೀವು? ಬೂಟಲ್ವಾ ಸರಿ ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಆವಾಜಿಗಳಾಗ್ತೀರಾ? ಆಯ್ತು ಮಾತಾಡ್ಕೊಳ್ಳಿ. ಇವ್ರು ಯಾರು ಪೊಲೀಸರು ಇನ್ನೂ ಬಂದಿಲ್ಲ ಅಲ್ವಾ? ಬಂದಿಲ್ಲ. ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು. ಇಂಥ ವರ್ತನೆಗಳು ನಿಮ್ಗೆ ಟ್ರೈನಿಂಗ್ ಆಗ್ಬೇಕು. ಸಾರ್ವಜನಿಕರ ಮಾತಾಡ್ಬೇಕು ಟ್ರೈನಿಂಗ್ ಆಗಿದೆಯಾ? ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮನಿಂದ. ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು, ಟ್ರೈನಿಂಗ್ ಆಗ್ಬೇಕು, ಯೂನಿಫಾರ್ಮ್ ಆಗ್ಬೇಕು. ಚೇಂಜ್ ಆಗೈತಣ ಡ್ರೆಸ್ ಕೊಟ್ಟವ್ರೆ. ನೀನ್ ಹಾಕಿದ್ದೀನಪ್ಪ, ನೀನ್ ಹಾಕಿದ್ದೀನಿ. ಕಮ್ಮಿ ಚೇಂಜ್ ಆಗೈತೆ. ಬಟ್ಟೆ ಕೊಡ್ತಾರೆ, ಎಲ್ಲಾರ್ಗು ಟೋಲಲ್ಲಿ ಕೆಲಸ ಮಾಡ್ತಾರ ಯಾರೋ ಗೊತ್ತಾಯ್ತಾ? ನೋಡಿ, ಈ ವರ್ತನೆಗಳ ಮೇಲೆ ಇವತ್ತಿನ ನಾವು ದೂರ ದಾಖಲು ಮಾಡ್ತಾ ಇದ್ದೀವಿ. ಇವರ ದೂರ ಪ್ರತಿದಿನನೂ ಹಿಂಗೆ ಮಾಡ್ತಾರೆ. ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೆ ಆಗಿಲ್ಲ, ಕಾರ್ ಮೇಲೆ ನಿಂತು ಅವ್ರು ಕೇಳಪ್ಪನ್ನ ರೌಡಿಗಳನ್ನ ಸೇವ್ ಮಾಡಿದ್ರೆ ಯಾರಾದ್ರೂ ಉಪಯೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ರೌಡಿಗಳ ಪೊಲೀಸ್ ವೆರಿಫಿಕೇಶನ್ ರೆಕಾರ್ಡ್ ಆಗೈತೆ. ನಮ್ಮ ಹತ್ರನೇ ಈ ತರ ಮಾತಾಡ್ತಾರ. ಸಾರ್ವಜನಿಕರ ಹತ್ರ ದಿನ ಸಾಯಂಕಾಲದವರೆಗೂ ಏನ್ ಕೆಲಸ ಮಾಡ್ತೀರ ಅಲ್ಲ? ನಮಸ್ತೆ ರಾಜೀವಣ್ಣ. ನಿಮ್ಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸಬೇಕು. ಅವರದೇ ತಪ್ಪಿದ್ರು ಕೂಡ ಸೌಜನ್ಯದಿಂದ ಮಾತಾಡಬೇಕು. ಅದನ್ನೇ ಹೇಳ್ತಾ ಇರುವಂತದ್ದು. ದಬ್ಬಾಳಿಕೆ ಬೇಡ ರೀ, ಅಪರಾಧ ಹಿನ್ನೆಲೆಯವರು ಬೇಡ. ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲೇ ಕೆಲಸ ಬಂದಿದ್ದಾರ. ಆಯ್ತು, ಬಂದು ಇದೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ಹೇಳಿ ಹೇಳ್ತಾ ಇದ್ದೀನಿ, ನಿಮ್ಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಸರ್ಕಾರದ ಪ್ರಕಾರ. ನಿಮಗೆ ನಾವು ಹೋರಾಟಗಾರರು, ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡಕ್ಕಾಗ ನಮಗೆ ಕೊಟ್ಟಿಲ್ಲ ಅಂತ ಬಾ ಪ್ರಶಾಂತ್. ಎಲ್ಲಾರು ಇದ್ದದ್ದು ಇವ್ರಿಗೆ ಹೆಸರು ಯಾವ್ರಪ್ಪ? ಸೋಮನಳ್ಳಿಯವರ ಏನ್ ಹೆಸರು ಇವ್ರದ್ದು? ಸೌಮ್ಯ ಅಂತಾರ? ಸರಿ, ಬನ್ನಿ ಇವರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ ಪೊಲೀಸ್ ಸ್ಟೇಷನ್. ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ಕೂತ್ಕೊಳ್ಬೇಕು. ಇಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಬೇಕು. ನಮ್ಮ ಮಕ್ಕಳು ಇಲ್ಲಿ ಬಡವರು ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡ್ದವ್ರು ಅವ್ರ ಮಕ್ಕಳುಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಇವರನ್ನ
ನಿಜವಾಗ್ಲೂ ಬ್ರಿಟಿಷ್ ಅವ್ರ ಕುತಂತ್ರನೇ. ಅವ್ರ ಮೇಲೆ ಏನು ಇದು ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರು ತಿರುಗಿ ಬೀಳ್ತಾರೆ. ನಮ್ಮೂರನ್ನ ಸೈನ್ಯ ತಂದಿಲ್ಲ ಬ್ರಿಟಿಷರು. ಈಗ ನಮ್ಮೂರೇ ಸಿಗ್ತಾರೆ ಅಂತ ಗೊತ್ತು, ಎತ್ತಿ ಕಟ್ಬೋದು ಅಂತ ಗೊತ್ತು, ಅದಕ್ಕೆ ಅವರು ಸೈನ್ಯ ತಗೊಬಿಡ್ಲಿಲ್ಲ. ಈಗ 10 ವರ್ಷ ಭೂಮಿ ಆಳಿದ್ರು. ಇವರು ಕೂಡ ಹಿಂಗೆ ನಮ್ಮ ಮಕ್ಕಳು ನಿಲ್ಬಿಡ್ತಾರೆ. ನಾವೆಲ್ಲ ನೋಡ್ತಾ ಇದ್ದೀರಿ, ಇದು ನಿಜವಾಗ್ಲೂ ಬ್ರಿಟಿಷ್ ಅವ್ರ ಕುತಂತ್ರನೇ. ಬ್ರಿಟಿಷ್ ಅವರು ನಮ್ಮ ದೇಶಕ್ಕೆ ಬಂದಿದ್ದು ವ್ಯಾಪಾರದ ಉದ್ದೇಶಕ್ಕೋಸ್ಕರ. ನಮ್ಮ ಮೇಲೆ ಆಡಳಿತ, ನಮ್ಮ ಮೇಲೆ ಆಳ್ವಿಕೆ ಮಾಡೋಕ್ಕೆ ಅವ್ರು ಬ್ರಿಟಿಷರು ಬಂದಿರಲಿಲ್ಲ. ಅವ್ರು ಬಂದಿದ್ದು ವ್ಯಾಪಾರ ಉದ್ದೇಶ. ಸೊ ಹಾಗೆ ಟೋಲ್ ಏಜೆನ್ಸಿಯವ್ರು ಬಂದು ವ್ಯಾಪಾರ ಮಾಡಿ ನಮ್ಮ ಸ್ಥಳೀಯವಾಗಿ ಇರೋವಂಥವ್ರನ್ನೇ ನಮ್ಮ ಮೇಲೆ ಎತ್ಕಟ್ತಾ ಇದ್ದಾರೆ. ನಮ್ಮ ಸ್ಥಳೀಯರೇ, ನಾವೇ ನಮ್ಮ ಮಕ್ಕಳು ನಮ್ಮ ಭಾಗದವ್ರು ಇಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ನಾವೇ ನಿಲ್ಲಿಸಿರೋವಂಥದ್ದು. ಸೊ ಅವ್ರನ್ನ ನಮ್ಮ ಮೇಲೆ ಎತ್ತಿ ಕಟ್ಟಿ ಅವ್ರ ಮೇಲೆ ಅವರೇ ನಮ್ಮ ಮೇಲೆ ಬಂದು ಗಲಾಟೆಗಳು ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಸೊ ತಾವು ನೋಡ್ತೀರಿ ಇಲ್ಲೆಲ್ಲ ವರ್ತನೆ ಯಾವ ರೀತಿ ಅಂತ. ನಮ್ಮ ಆತ್ಮೀಯ ಸ್ನೇಹಿತರ ಮಕ್ಕಳನ್ನ ನಾವು ಎತ್ಕಟ್ಟಿ ಇಲ್ಲಿ ಕುತಂತ್ರನ ತೋಲವ್ರು ಮಾಡ್ತಾ ಇರೋವಂಥದ್ದು. ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಪಾಠ ನಾವು ಕಲಿಸ್ತೀವಿ. ಖಂಡಿತವಾಗೂ ತಕ್ಕ ಪಾಠ ನಾವು ಇದನ್ನು ಕಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶಾಂತ್